ಕೃಷ್ಣ ಕಿತ್ತೂರು ಸೊಸೈಟಿಯು ಆಸ್ತಿ ಖರೀದಿ ಸಹಕಾರ ಕಾಯ್ದೆ ಉಲ್ಲಂಘನೆ ಮಾಡಿದೆ ಎಂದು ಆರೋಪವೊಂದು ಕೇಳಿ ಬರ್ತಾ ಇದೆ. ಕಾಗವಾಡ ತಾಲೂಕಿನ ಕೃಷ್ಣ ಕಿತ್ತೂರು ಕೋ-ಆಪ್ ಕ್ರೆಡಿಟ್ ಸೊಸೈಟಿಯು ಹಾಗೂ ವೆಂಕಣ್ಣ ಅಪ್ಪು ಪಾಟೀಲ್ ಅವರೊಂದಿಗೆ ಸೇರಿ ಚಿಕ್ಕೋಡಿಯ ನಗರಸಭೆ ವ್ಯಾಪ್ತಿಯಲ್ಲಿ ಆಸ್ತಿ ಖರೀದಿ ಮಾಡಿದ್ದಾರೆ ಎಂದು ಆರೋಪ ಈಗ ಕೇಳಿ ಬರ್ತಾ ಇದೆ. ಬ್ಯಾಂಕುಗಳು ಒಬ್ಬ ವ್ಯಕ್ತಿಯೊಂದಿಗೆ ಜಂಟಿಯಾಗಿ ಖರೀದಿಸಲು ಅವಕಾಶ ಇಲ್ಲ, ಆದರೆ ಇವರು ನಿಯಮ ಮೀರಿ ಆಸ್ತಿ ಖರೀದಿ ಮಾಡಿದ್ದಾರೆ. ನನ್ನ ಹೆಸರು ಧರಣೇಂದ್ರ ಉಪಾಧ್ಯಾಯ, ವಕೀಲರು, ಅತನಿ. ನಾನು ದಿ ಕೃಷ್ಣ ಕಿತ್ತೂರು ಕೋ-ಆಪ್ ಕ್ರೆಡಿಟ್ ಸೊಸೈಟಿ ಕೃಷ್ಣ ಕಿತ್ತೂರು ಹೆಡ್ ಬ್ರಾಂಚು ಅಲ್ಲಿ ಷೇರುದಾರನಾಗಿ ಇದ್ದೇನೆ. ನನ್ನ ರೆಸಿಡೆನ್ಸಿ ಕೂಡ ಕೃಷ್ಣ ಕಿತ್ತೂರು. ಇವರು ಹರಿನಗರ, ಚಿಕ್ಕೋಡಿಯಲ್ಲೇ ಬರುವಂಥ ಹರಿನಗರದಲ್ಲಿ ಜಾಯಿಂಟಾಗಿ ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ದಾರೆ. ಆವಾಗಿನ ನಿರ್ದೇಶಕರ ಮತ್ತು ವೆಂಕಣ್ಣ ಅಪ್ಪು ಪಾಟೀಲ್ ಇವರಿಬ್ಬರು ಕೂಡಿ ಜಾಯಿಂಟ್ದಾಗ ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ದಾರೆ. ಆ ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡಿ ನೆಕ್ಸ್ಟು ಆ ಪ್ರಾಪರ್ಟಿ ಏನಾದರೂ ಮುಂದೆ ಫ್ಯೂಚರ್ದಲ್ಲಿ ಒಬ್ಬ ಪರ್ಸನ್ಗೆ ಸೇರ್ತದೆ ಅಥವಾ ಬ್ಯಾಂಕಿಗೆ ಸಂಬಂಧಪಟ್ಟದ, ಇದು ಪ್ರಾಪರ್ಟಿನ ಈ ರೀತಿ ಪರ್ಚೇಸ್ ಮಾಡ್ಬೋದಾ, ಮಾಡಲಿಕ್ಕೆ ಅನುಮತಿ ನೀಡಿದವರು ಯಾರು, ಇದರ ಎಲ್ಲ ರೀತಿ ಏನು ಮಾಡಿದ್ದೇನೆ ನಾನು ಆ್ಯಸ್ ಪರ್ ಕರ್ನಾಟಕ ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟ್ ಪ್ರಕಾರ ಜಾಯಿಂಟಾಗಿ ಪ್ರಾಪರ್ಟಿನ ಪರ್ಚೇಸ್ ಮಾಡೋಕ್ಕೆ ಬರೋಂಗಿಲ್ಲ. ಇದ್ರ ಬಗ್ಗೆ ಮಾಹಿತಿ ಕೇಳಿ ನಾನು ಏನು ಮಾಡಿದ್ದೀನಿ, ಅಸಿಸ್ಟೆಂಟ್ ಅವರಿಗೆ, ರಿಜಿಸ್ಟರ್ ಅಸಿಸ್ಟೆಂಟ್ ಅವರಿಗೆ ದೂರದಾರನ ನೀಡಿದ್ದೆ 9/7 ಇಲ್ಲಿ ಕಾಗದ ತೋರಿಸ್ತಾ ಇದ್ದೀನಿ ನಿಮ್ಗೆ. ಆದರೆ ಇನ್ನೂವರೆಗೆ ಅದರ ರಿಪ್ಲೈ ಬಂದಿಲ್ಲ. ಹೀಗಾದರೆ ಇಲ್ಲಿ ಈ ಬ್ಯಾಂಕಲ್ಲಿ ಇಟ್ಟಂಥ ಠೇವಣಿದಾರರಿಗೆ ಮತ್ತು ಷೇರುದಾರರಿಗೆ ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದಂತ ಯಕ್ಷ ಪ್ರಶ್ನೆ ಆಗಿಬಿಟ್ಟದೆ.